ಮಾಡೋದೇ ಇಲ್ಲ ಅಂತ ಸರ್ಕಾರದ ವಾದ ತಮ್ಮದೇನೀಗ ನೋಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಕಾನೂನು ಬಾಹಿರ, ಅದು ಅಸಂವಿಧಾನಿಕ. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ, ಇದು ಪಕ್ಷದ ಕಾರ್ಯಕ್ರಮಗಳಲ್ಲ. ಆ ಕಾರಣದಿಂದ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಬಿಡೋದೇ ಇಲ್ಲ. ನೀವು ಯಾವ ಇದರಲ್ಲಿ ಅದನ್ನು ಮಾಡ್ತಿದ್ದೀರಿ? ಅದಕ್ಕೆ ಸಂವಿಧಾನಿಕ ಹುದ್ದೆಗಳಲ್ವಲ್ಲ. ಅದರಿಂದಾಗಿ ಕೈ ಬಿಡಲೇಬೇಕು. ಇಲ್ಲ ಅಂತಂದ್ರೆ ನೀವು ಹಗಲು ದರೋಡಿ ಮಾಡ್ತಾ ಇದ್ದೀರಿ, ಖಜಾನೆಗೆ ಕನ್ನ ಹಾಕಿದ್ದೀರಿ ಕಾಂಗ್ರೆಸ್ನವರು ಅನ್ನೋ ಮಾತನ್ನ ನಾವು ಹೇಳಲೇಬೇಕಾಗ್ತದೆ. ಜೊತೆಗೆ ಇವತ್ತು ಹಣ ಇಲ್ಲ, ಪ್ರತಿಯೊಂದು ಕೇಳಿದ್ರು ಹಣ ಇಲ್ಲ, ಹಣ ಇಲ್ಲ, ಹಣ ಇಲ್ಲ ಅಂತೀರಿ. ಆದ್ರೆ ಕೆಲವರಿಗೆ, ಅನೇಕರಿಗೆ ನೀವು ಸಂಬಳ ಕೊಡಕ್ಕಾಗ್ತಾ ಇಲ್ಲ. ಈಗ ಹೋರಾಟಗಳು ಬಹಳಷ್ಟು ನಡೀತಾ ಇದೆ. ಅಂಗನವಾಡಿ ಕಾರ್ಯಕರ್ತರು ಅವರಿಗೆ ಸಂಬಳಗಳೇ ಕೊಡ್ತಾ ಇಲ್ಲ. ಇಲ್ಲಿ 9 ಯೂನಿವರ್ಸಿಟಿಗಳನ್ನ ಮುಚ್ಚುತ್ತಾ ಇದ್ದೀನಿ ಅಂತೀರಿ. ಯಾಕೆ ಮುಚ್ಚುತ್ತಾ ಇದ್ದೀರಿ ಅಂದ್ರೆ ಹಣ ಇಲ್ಲ ಅಂತೀರಿ. ಹಣ ಎಲ್ಲಿ ಹೋಗ್ತಾ ಇದೆ? ಇಲ್ಲಿ ಲೂಟಿ ಮಾಡ್ತಾ ಇದ್ದೀರಿ. ನಾನು ಹೇಳ್ತಕ್ಕಂಥದ್ದು, ಕಾರ್ಯಕರ್ತರನ್ನ ಕಾಪಾಡಲಿಕ್ಕೆ ನಿಮ್ಮ ಪಕ್ಷದಲ್ಲಿ ಹಣ ಇಲ್ಲ ಅಂತಂದ್ರೆ ನೀವು ಈ ರೀತಿ ಖಜಾನೆಗೆ ಕನ್ನ ಹಾಕೋದಲ್ಲ, ಯೂನಿವರ್ಸಿಟಿಗಳನ್ನ ಮುಚ್ಚೋದಲ್ಲ. ಒಂದು ಸಮಯ ಯೂನಿವರ್ಸಿಟಿಗಳನ್ನ ದುಡ್ಡಿಲ್ಲ ಅಂತ ಮುಚ್ಚೋದಾದ್ರೆ ನಾನು ಕೇಳ್ತೇನೆ, ದುಡ್ಡಿಲ್ಲದೆ ಇರ್ತಕ್ಕಂಥ ನಿಮ್ಮ ಪಕ್ಷದ ಕಚೇರಿಯನ್ನೇ ಮುಚ್ಚಿಬಿಡಿ. ಕಾಂಗ್ರೆಸ್ ಕಚೇರಿಯನ್ನು ಮುಚ್ಚಿಬಿಟ್ರೆ ಈ ದೇಶವು ನೆಮ್ಮದಿಯಾಗಿರ್ತದೆ, ರಾಜ್ಯವು ನೆಮ್ಮದಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ರಮ್ಯಾ ರಾವ್ ಕೇಸಲ್ಲೂ ಕೂಡ ಇಲ್ಲ ಒಂದ್ ಕಡೆ DKC ಅವರು ಅಂತ ಪರಮೇಶ್ವರ್ ಅವರು ಒಂದು ಉತ್ತರ ಕೊಡ್ಲಿಕ್ಕೆ ಹಿಂದೇಟಾಗ್ತಾ ಇರುವಂತದ್ದು. ನೋಡಿ, ಈ ಸರ್ಕಾರ ದಿನಕ್ಕೊಂದು ತಪ್ಪು, ದಿನಕ್ಕೊಂದು ಹಗರಣ ಮಾಡಿ ಸಿಕ್ಕಾಕೊಳ್ತಾ ಇದೆ. ಆದ್ರೆ ಅದಕ್ಕೆ ಉತ್ತರ ಕೊಡದೆ ವಾಮ ಮಾರ್ಗಗಳಿಂದ ತಪ್ಪಿಸ್ಕೊಳ್ತದೆ. ಅದು ಸತ್ಯಾಸತ್ಯತೆಗಳು ಹೊರಬರಬೇಕು. ಈಗ ಹಲವು ಕಡೆ ಮಂತ್ರಿಗಳು ಇದರ ಪಾಲಿದ್ದಾರೆ ಅಂತೇಳಿ, ಮಂತ್ರಿಗಳು ಯಾರು ಅಂತ ಹೇಳಿ, ಯಾಕೆ ಹೇಳಕ್ ಆಗ್ತಾ ಇಲ್ಲ ನಿಮಗೆ? ಆದ್ರೆ ನೀವೇ ಇದ್ದೀರಾ. ಉತ್ತರ ಕೊಡ್ಬೇಕಾಗಿರೋರು ಕೊಡ್ಲಿಲ್ಲ ಅಂದ್ರೆ ಅವ್ರದ್ದು ಕೂಡ ಪಾಲಿದೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗ್ತದೆ. ಅದನ್ನು ಕೂಡ ಹೋರಾಟ ಮಾಡೇ ಮಾಡ್ತೀವಿ. ಈಗ ಮಧ್ಯಾಹ್ನ 12 ಗಂಟೆಗೆ ರಾಜಭವನ್ಗೆ ಹೋಗಿ ರಾಜ್ಯಪಾಲರ ಗಮನ ಸೆಳೆಯತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇವತ್ತು ನೀವು ಮಾಡ್ತಕ್ಕಂಥ ಈ ದುಂಡಾವರ್ತಿ ಕಥೆಗಳನ್ನ ಅವರ ಮುಂದೆ ಬಿಚ್ಚಿ ಹೇಳಲಿಕ್ಕೆ ಹೋಗ್ತಿದ್ದೇವೆ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.